ಟಾಟಾ. ನಮಸ್ತೆ. ನನ್ನ ಹೆಸರು ಮನು ಅಂತ. ಕರುಣ ರಾಜಶೇಷಜೀವಿ ತೂಗುದೀಪ ಕಂಪ್ನಿಯಿಂದ ನಾವಿರೋದು. ಬಟ್ ನಾವು ಸ್ಮಾಲಾಗಿ ಮಾಡ್ತಾಯಿದ್ದೋ. ಈ ಥರ ಇಲ್ಲೇನು ಬ್ಯಾನರ್ಗಳು ನೋಡ್ತಾ ಇದ್ದೀರಲ್ಲ, ಈ ಥರ ಬ್ಯಾನರ್ಗಳು ನಾವು ಹಾಕಿಸ್ತಾ ಇದ್ದೋ. ಈ ಸಲ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ. ಈಗ ನಾವು ಬೇರೆ ಥಿಯೇಟ್ರಲ್ಲೆಲ್ಲ ಡಿಫ್ರೆಂಟ್ ಮಾಡಿದ್ದಾರೆ. ಬಟ್ ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಕೈಲಿ ಆದಷ್ಟು ಮಾಡೋಣ, ಟ್ರೈ ಮಾಡೋಣ ಅಂತ ಮಾಡಿದ್ದೀವಿ. ಬಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿ ಬಂದಿದೆ. ನಾವು ಎಕ್ಸ್ಪೆಕ್ಟೇಷನ್ ಏನು ಮಾಡಿದ್ದೋ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಆರ್ಚು. ನೋಡೋಣ. ಇನ್ನೂ ಲೈಟ್ ಅರೇಂಜ್ಮೆಂಟ್ ಮಾಡಿಸಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ ಮೇಲೆಲ್ಲ ಲೈಟೆಲ್ಲ ಹಾಕ್ಸಿದ್ದೀವಿ ನಾವು. ಅಲ್ಲೇ ಇದೆ ನೋಡಿ ಸರ್, ಕರುನಾಡ ದರ್ಶನ್ ತೂಗುದೀಪ. ಹೌದು ಸರ್. ಇದು ಮಾಗಡಿ ರೋಡ್ ಇದೆ ಸರ್. ಮಾಗಡಿ ರೋಡ್ KP ಅಗ್ರಹಾರ ಸರ್. ಗುರುವಾರದಿಂದ ನಮ್ಮದೇನು ಅಷ್ಟು ಸೆಲೆಬ್ರೇಟ್ ಇಲ್ಲ. ನಮಗಿಂತ ದೊಡ್ಡವ್ರು ಇದ್ದಾರೆ ಅಲ್ಲಿ. ಮೇನು ಒಬ್ಬರು ಚಿನ್ನಿ ಅಂತ ಇದ್ದಾರಲ್ಲ, ಅವ್ರದ್ದು ಬೇರೆ ಗ್ರೂಪ್ಗಳಿದ್ದಾವೆ. ಅವ್ರ ಕಡೆಯಿಂದ ಸೆಲೆಬ್ರೇಟ್ ಇದೆ. ಬಟ್ ಅವ್ರ ಜೊತೆ ಜಾಯಿನ್ ಮಾಡಿ ಕಂಬೈನ್ ಮಾಡಿ ನಾವು ಮಾಡ್ತಾಯಿದ್ದೀವಿ ಸರ್. ಬಟ್ ಅವ್ರ ಕಡೆಯಿಂದ ಬಿರಿಯಾನಿ ಆ ಥರ ಪ್ರೋಗ್ರಾಮ್ಸ್ ಇದ್ದಾವೆ. ಇನ್ನು ಲೈಟ್ ಅರೇಂಜ್ಮೆಂಟ್ ಇದೆ, ಕಟೌಟ್ ಕಾರ ಹಾಕ್ಸೋದಿದೆ. ನಮ್ಮ ಕಡೆಯಿಂದ ನಮ್ಮದು ಅಂತ ಇದು ಮಾಡಿದ್ದೀವಿ ಸರ್. ನಮ್ಮ ಸಂಘದಿಂದ ಇದು ಮಾಡಿದ್ದೀವಿ, ನಮ್ಮ ಗ್ರೂಪಿಂದ. ಅದೇ ಬೇರೆಯವರೆಲ್ಲ ನಾರ್ಮಲ್ ಬ್ಯಾನರ್ ಓಡಿಸೋದು ಕಾಮನ್. ಅದು ಒಂದು ಆರ್ಚ್ ಮಾಡ್ಸೋಣ ಡಿಫ್ರೆಂಟಾಗಿ. ಇವಾಗ ಅವರು ಹೊರಗಡೆ ಇಲ್ವಲ್ಲ, ಸ್ವಲ್ಪ ಸ್ಪೆಷಲಾಗಿ ಮಾಡೋಣ. ಅವರು ಆಚೆ ಇರೋ ಟೈಮಲ್ಲಿ ಕಾಮನಾಗಿ ಮಾಡ್ತೀವಿ, ಈ ಟೈಮಲ್ಲಿ ಮಾಡೋಣ ಅಂತ ಸರ್. ಆ ಟ್ರೈಲರ್ ನೋಡಿದ್ದೀವಿ. ಟ್ರೈಲರ್ ನೋಡಿದ ಮೇಲೆ ಇಷ್ಟು ಸಮಥಿಂಗ್ 56 ಮೂವಿ ನೋಡಿದ್ದೀವಲ್ಲ ನಾವು. ಕಂಪೇರ್ ಮಾಡಿದ್ರೆ ಈ ಮೂವಿಲಿ ಡಿಫ್ರೆಂಟ್ ಏನೋ ಇದೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ನಮಗೂ. ಹೌದು. ಈಗ ನೋಡ್ರಿ, ಕಾಟೇರನ್ನು ನೋಡ್ದೋ. ಕಾಟೇರಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಬಟ್ ಅದು ಆ ಥರ ಬಂತು. ಈ ಮೂವಿನಲ್ಲಿ ನಾವು ಇಲ್ಲಿವರೆಗೂ ಭಾಷಣ ಈ ಶೇಡಲ್ಲಿ ನೋಡಿಲ್ಲ. ಬಟ್ ಇದರಲ್ಲಿ ಬೇರೆ ಕನ್ವರ್ಲಾಲ್ ಶೇಡ್ ಇದೆ. ನೋಡೋಣ ಹೆಂಗಿರುತ್ತೆ ಅಂತ ನಮಗೂ ಕ್ಯೂರಿಯಾಸಿಟಿ ಇದೆ, ನೋಡಬೇಕು ಅಂತ. ಅದಕ್ಕೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ ಸರ್. ಇಲ್ಲ ಸರ್, ಶೇಡ್ ಇದೆ. ಶೇಡ್ ಇರ್ಬೋದು ಅಷ್ಟೇ, ಬಟ್ ಡಬಲ್ ಆ್ಯಕ್ಟಿಂಗ್ ಇರಲ್ಲ. ಯಾಕಂದರೆ ಕಾಮನಾಗಿ ಗೊತ್ತಾಗುತ್ತೆ ಪಬ್ಲಿಕ್ಗೆ ಡಬಲ್ ಶೇಡ್ ಯಾವ್ದು ಬರುತ್ತೆ, ಆ್ಯಕ್ಟಿಂಗ್ ಯಾವ್ದು ಬರುತ್ತೆ. ಬಟ್ ಗೊತ್ತಾಗುತ್ತೆ, ಶೇಡ್ ಇರುತ್ತೆ. ಶೇಡ್ ಐ ಥಿಂಕ್ ಎರಡೂ ಇರುತ್ತೆ ಸರ್. ಬಟ್ ನೋಡದೆ ಹೇಳೋಕ್ಕಾಗಲ್ವಲ್ಲ. ಈಗ ಎಕ್ಸಾಂಪಲ್ 2 ನಿಮಿಷ ಟ್ರೈಲರ್ ನೋಡ್ಬಿಟ್ಟು 2.5 ಫಿಲಮ್ ಹೇಳೋಕ್ಕಾಗಲ್ಲ ಅಲ್ವಾ. ಹೌದು. ಸೊ ಹಂಗೆ. ಬಟ್ ಡಿಫ್ರೆಂಟಾಗಿ ಮಾಡಿದ್ದಾರೆ. ನೋಡುವ ಹೆಂಗೆ ಬಂದಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಆ ಥರ ಬಂದಿದ್ರೆ ನಮಗೂ ಒಳ್ಳೆಯದು. ಬಟ್ ಹೇಳಿ ಹೌದು. ಇನ್ನೂ ಡಬಲ್ ನಮಗೆ ಎನರ್ಜಿ ಇರೋದು ಅವ್ರು ಇದ್ದಿದ್ರೆ. ಇವಾಗಲೂ ಎನರ್ಜಿ ಇದೆ. ಬಟ್ ಒಳಗಡೆ ಇದ್ದಾರಲ್ಲ ಅನ್ನೋದು, ಒಳಗಡೆ ಒಂದು ಕೊರಗನ್ನೋದು ಇದೆ. ನಮಗೂ ಬೇಜಾರಿದೆ. ಹೌದೌದು ಸರ್, ನಮಗೂ ನೋವಿದೆ. ಈ ಟೈಮಲ್ಲಿ ಬೇಕಿತ್ತ ಅಂದ್ಬಿಟ್ಟು. ಆದರೆ ಮಾಡಬೇಕಲ್ಲ, ನಮ್ಮ ಕರ್ತವ್ಯ ಅದು. ಯಾಕಂದರೆ ಫ್ಯಾನ್ಸ್ ಆಗಿದ್ದೀವಿ, ಮಾಡಲೇಬೇಕು. ಹೌದು ಸರ್, ನೀವು ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನು ಆಗದೆ ಇರೋ ಥರ ನಾವು ಮುಂಜಾಗ್ರತೆ ಮಾಡ್ಕೊಂಡು ಮಾಡ್ತೀವಿ ಸರ್. ಓಕೆ ಸರ್, ಅದೊಂದು ತುಂಬ ಇಂಪಾರ್ಟೆಂಟು. ಸೊ ಯಾಕೆಂದರೆ ದರ್ಶನ್ ಫ್ಯಾನ್ಸ್ ಅಂದ ತಕ್ಷಣ ಕೆಲವರು ಬೇರೆಯವರು ಬಂದ್ಬಿಟ್ಟು ಉಳಿ ಅಂತ ಕೆಲಸ ಮಾಡ್ತಾರೆ. ನಿಮ್ಮ ಜೊತೆ ಸೇರಿಕೊಂಡು ಏನೋ ಒಂದು ಇದು ಮಾಡೋದು, ಅನಾಹುತ ಮಾಡುವಂಥದ್ದು. ಸೊ ಇಂಥವ್ರು ಮಾಡೋದಂತ ಕೆಟ್ಟ ಹೆಸರು ಬರುತ್ತೆ. ಸೊ ಹಾಗಾಗಿ ನೀವೇನು ಎಲ್ಲ ಫ್ಯಾನ್ಸ್ಗಳಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ಇದು ಕನ್ನಡ ಇಂಡಸ್ಟ್ರಿ ಬಂದ್ಬಿಟ್ಟು ಯಾರು ಸೊತ್ತು ಅಲ್ವಾ. ಎಲ್ಲರದ್ದು ಪಬ್ಲಿಕ್ ತಾನೆ ಕನ್ನಡ ಇಂಡಸ್ಟ್ರಿ. ಬಂದು ಫಿಲಮ್ ನೋಡಿ ಎಂಜಾಯ್ ಮಾಡಿ. ಅದನ್ನು ಬಿಟ್ಬಿಟ್ಟು ಜಗಳ ಆಡೋದು, ಫ್ಯಾನ್ಸಿಸಮ್, ಅದು ವಾರ್ ಗೀರ್ ಅವೆಲ್ಲ ಬೇಡ. ಬರ್ತೀರಾ, ಎಂಜಾಯ್ ಮಾಡ್ಕೊಂಡು ಹೋಗಿ. ಡಿ ಬಾಸ್ ಬಂದ್ಬಿಟ್ಟು ನಾನೊಬ್ಬನಿಗೋ ಇಲ್ಲ ಬೇರೆಯವ್ರಿಗೋ ಸೀಮಿತವಾಗಿಲ್ಲ. ಇಡೀ ಕರ್ನಾಟಕಕ್ಕೆ ಸೀಮಿತವಾಗಿದ್ದಾರೆ ಅವರು. ಅವ್ರು ತೆಗ್ದಿರೋದೆಲ್ಲ ಕನ್ನಡ ಫಿಲಮೇ. ನಾನು ಬೇರೆ ಹೀರೋಗೂ ಇದು ಮಾಡಲ್ಲ. ಯಾಕಂದರೆ ನಿಮಗೆ ಗೊತ್ತು, ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಅವ್ರು ಹೋಗೋದು ಇಲ್ಲ, ಅದು ಗೊತ್ತು. ಬಟ್ ಬನ್ನಿ, ಕನ್ನಡ ಫಿಲಮ್ ಬೆಳೆಸಿ, ಅದೊಂದು ಹೇಳ್ತೀವಿ. ಅದು ಬಿಟ್ಟು ನಾನು ಬೇರೆ ಇವರಾಗೆಲ್ಲ ಇದು ಮಾಡಲ್ಲ ಸರ್. ಯಾವ ರೀತಿ ಸ್ಫೂರ್ತಿ ಆಗಿದ್ದಾರೆ ನಿಮ್ಮ ಇದಕ್ಕೆ ಸರ್? ಏನಿಲ್ಲ ಸರ್, ಅವ್ರು ಬೆಳೆದು ಬಂದಿರೋ ಆದಿ ಇಷ್ಟ ನಮಗೆ ಅಷ್ಟೇ. ಅವ್ರು ಬೆಳೆದು ಬಂದಿರೋ ಆದಿ ಇದೆಯಲ್ಲ, ಸೊ ಅದು ಇಷ್ಟ ನಮಗೆ. ಹೌದು ಸರ್. ಈಗ ಒಂದು ಹಾಲಕ್ಕೋ ಹುಡುಗ ಬಂದ್ಬಿಟ್ಟು ಈ ರೇಂಜಿಗೆ ನಿಲ್ತಾರೆ ಅಂದರೆ ನೀವೇ ಥಿಂಕ್ ಮಾಡಿ. ಸೊ ಅದಕ್ಕೋಸ್ಕರ ನಾವು ಫ್ಯಾನ್ಸ್ ಆಗಿರೋದು ಅಷ್ಟೇ. ನಾನು ಕಳಸಿ ಪಳ್ಳೆಯಿಂದ ಫ್ಯಾನ್ಸ್ ಆಗಿರೋದು. ಅವರ ನೋಡಿ ಫ್ಯಾನ್ಸ್ ಆಗಿರೋದು. ಅದಾದಮೇಲೆ ಇನ್ಕ್ಲೂಡ್ ವೀಕೆಂಡ್ ವಿತ್ ರಮೇಶ್ ಇದೆಯಲ್ಲ, ಅದಕ್ಕೆ ಬಿಟ್ಟರೆ ನಾವು ಎದುರುಗಡೆ ನೋಡಿದ್ದೀವಿ ಫೇಸ್ ಟು ಫೇಸು. ಸೊ ಅದರಿಂದ ಅವ್ರೇನು ಅಂತ ನಮ್ಗೆ ಗೊತ್ತು. ಯಾರೋ 4ನೇವ್ರು ಹೇಳ್ತಾರೆ ಅಂತ ಮಾತೆಲ್ಲ ತಲೆನೋ ಕೆಡಿಸ್ಕೊಳ್ಳಲ್ಲ ಸರ್. ಆ ಸಾಂಗಲ್ಲೇ ಇದೆಯಲ್ಲ, ಇದ್ರೆ ನೆಮ್ಮದಿ ಆಗಿರಬೇಕು, ಬೇರೆಯವ್ರ ಕತೆ ಪುರಾಣ ಬೇಡ ಅಂತ. ಸೊ ಹಂಗಿದ್ದೀವಿ ಅಷ್ಟೇ ನಾವು. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಥರ ಮಾಡ್ತಾಯಿದ್ದೀವಿ. ಬನ್ನಿ, ಎಲ್ಲ ಫಿಲಮ್ ನೋಡಿ ಸೆಲೆಬ್ರೇಟ್ ಮಾಡಿ ಅಷ್ಟೇ. ಅದೊಂದು ಹೇಳ್ಬೋದು ಸರ್. ಅವತ್ತು ನೀವು ಬಂದು ನೋಡಿ, ಕಾಟೇರ ಏನಿತ್ತು ಅದಕ್ಕಿಂತ ಡಬಲ್ ಮಾಡಬೇಕು ಅಂತ ನಾವು ಟ್ರೈ ಮಾಡ್ತೀವಿ ಸರ್. ಆ ಥರ ಎಸ್ಪೆಷಲಿ ಇದೊಂದು ಎಲ್ಲ ಕಡೆ ಮಾತಾಡ್ತಾರೆ. ಹೊಸ ಸಿನಿಮಾಗಳು ಬಂದರು, ಯಾವುದೇ ಸಿನಿಮಾ ಬಂದ್ರು
ಪ್ರೊಡ್ಯೂಸರ್ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕು ಪ್ರಮೋಷನ್ಗೆ. ಹೌದು ಬಟ್ ಡಿ ಬಾಸ್ ಸಿನಿಮಾ ಸರ್. ಡಿ ಬಾಸ್ ಅಂದರೆ ನಾವೇ ಇದ್ದೀವಿ ಸರ್ ಪ್ರಮೋಷನ್ಗೆ. ನೀವೇ ನೋಡ್ತಾ ಇದ್ದೀರಲ್ಲ, ನಿನ್ನೆ ದಾವಣಗೆರೆ ನೋಡಿರ್ಬೋದು. ಅದು ಬಂದ್ಬಿಟ್ಟು ಯಾರೋ ಪ್ರೊಡ್ಯೂಸರ್ ಮಾಡಿಸಿದವರು ಅವೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಬರೋದೇ ಕಾಂಟ್ರಿಬ್ಯೂಷನ್ 50% ಫ್ಯಾನ್ಸ್ದು. ಅವ್ರ ಕೈಯಿಂದ ಹಾಕೊಂಡು ಮಾಡ್ತಾರೆ. ಯಾಕಂದರೆ ಅವ್ರಂದರೆ ನಮ್ಗೆ ತುಂಬ ಇಷ್ಟ ಸರ್. ದುಡ್ಡು ಇವತ್ತು ನಾಳೆ ಬರುತ್ತೆ ಹೋಗುತ್ತೆ, ಕಾಮನ್ ದುಡ್ಡು ಅಂದರೆ. ಅವರು ಒಂಥರ ಗೋಲ್ಡ್ ಇದ್ದಂಗೆ ನಮಗೆ. ಅವ್ರನ್ನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಮಾಡ್ತಾಯಿದ್ದೀವಿ ಸರ್ ಅಷ್ಟೇ.